ಒಳಗೇನೋ ನಡೀತಾ ಇದೆ ಬ್ರೋ. ಬೆಡ್ರೂಮಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡೋಣ, ಏನಾದರೂ ಕುಡಿದು ಬಿಡೋಣ ಹಿಂಗ್ ಬಂದ್ಬಿಟ್ಟಿತ್ತು ಮೈಂಡ್ಗೆ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು ಎ ಟು ಝಿ. ಸೊ ಇವತ್ತು ನಾನು ಮತ್ತೆ ದೆವ್ವ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನಿಮಗೆ ಪ್ರಾಮಿಸ್ ಕೊಟ್ಟಿದ್ದೆ, ದೆವ್ವ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟು ಮಲ್ಲೇಶ್ ಬ್ರೋ ಜೊತೆ ಕೊಲ್ಯಾಬ್ ಆಗ್ತಾ ಇದೆ ಅಂತ. ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡ್ತಾ ನನ್ನ ಜೊತೆ ಇವತ್ತು ಮಲ್ಲೇಶ್ ಬ್ರೋ ಅವರಿದ್ದಾರೆ. ಸೊ ಮಲ್ಲೇಶ್ ಬ್ರೋ, ಸೊ ನನ್ನ ಜೊತೆ ಮಲ್ಲೇಶ್ ಬ್ರೋ ಅವ್ರು ಬಂದಿದ್ದಾರೆ. ನೀವು ತುಂಬ ಜನ ಕೊಲ್ಯಾಬ್ ಮಾಡಿ ಮತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಮತ್ತೆ ಏನೋ ಅದಕ್ಕೆ ಪ್ರಶ್ನೆಗಳು ಕೇಳಬಾರ್ದಿತ್ತು, ಅದು ಇದು ಅಂತ ಏನೇನೋ ಹೇಳಿದ್ರಿ. ಅದಕ್ಕೆ ಮಲ್ಲೇಶ್ ಬ್ರೋ ನಾನು ಪುನಃ ಬಂದಿದ್ದೀನಿ. ಮಲ್ಲೇಶ್ ಬ್ರೋ, ಸೊ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನೊಂದು ವಿಷಯ ತಿಳಿಸ್ತೀನಿ. ಅದೇನಂತಂದರೆ, ನನಗೆ ಬಂದ್ಬಿಟ್ಟು ಒಂದು ದೊಡ್ಡದಾಗೆ ಪ್ರಾಬ್ಲಮ್ ಆಯಿತು. ಹೆಂಗಂತಂದರೆ, ಒಂದು ತಿಂಗಳು ನಾನೇ ಮನೆಯಲ್ಲಿಂದ ಆಚೆ ಬರೋಕೆ ಆಗದಿರೋ ಅಂಥ ಪರಿಸ್ಥಿತಿ. ಸೊ ಅದರಿಂದ ಶಾರು ಬ್ರೋ ಎಸ್ಸಲ್ಲಿ ನನಗೆ ಈ ಥರ ಸಬ್ಸ್ಕ್ರೈಬರ್ ಕೇಳ್ತಿದ್ದಾರೆ ಬ್ರೋ ಬನ್ನಿ ಬ್ರೋ ಅಂತಂದರು. ಇಲ್ಲ ಬ್ರೋ, ನನ್ನ ಪ್ರಾಬ್ಲಮ್ ನಿಮಗೆ ಗೊತ್ತು ಅಲ್ಲ. ನಾನು ಶಾರು ಬ್ರೋ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಶಾರು ಬ್ರೋನು ನನಗೆ ಎಲ್ಲ ಕ್ಲಿಯರ್ ಆಗುತ್ತೆ ಬ್ರೋ, ಏನು ಟೆನ್ಷನ್ ತೊಗೊಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಇವತ್ತು ನಮಗೆ ಟೈಮ್ ಸಿಕ್ಕಿದೆ. ಇವತ್ತಾದರೆ ಬಂದಿದ್ದೀರಿ. ಒಂದು ಲೊಕೇಶನಲ್ಲಿ ನಾವು ಇಬ್ಬರು ಸ್ಟಾರ್ಟ್ ಮಾಡಿದ್ದು ಅದೇ ಲೊಕೇಶನು, ಅದೇ ನಮಗೆ ಎಂಡಿಂಗ್ ಆಗಿತ್ತು. ಸೊ ಅದೇ ಲೊಕೇಶನಲ್ಲೇ ನಾವು ಮತ್ತೆ ಫೈಟ್ ಮಾಡೋಕ್ಕೆ, ನಮ್ಗೆ ಈ ಏನಾದರೂ ನಡೀಲಿ, ನಾವು ಅದನ್ನು ಫೇಸ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೀರಿ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಅಷ್ಟೊಂದು ಕರೆಕ್ಟಾಗಿ ಮಾಡಲಿಲ್ಲ ಅನ್ನೋ ಮೈಂಡ್ ಸೆಟ್ ನನಗೆ. ಅದರಿಂದ ನಾವು ಈ ಕರೆಕ್ಟಾಗಿ ಫುಲ್ಫಿಲ್ ಮಾಡೋಣ, ಅಲ್ಲೇನಿದೆಯೋ ಅದಕ್ಕೆ ಒಂದು ಪರಿಹಾರ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಶಾರು ಬ್ರೋ ಆದರೆ ಬಂದಿದ್ದೀರಿ. ನಮ್ಮ ಜೊತೆ ಶಾರು ಬ್ರೋ ಮತ್ತು ಶಾರು ಬ್ರೋ ಅವ್ರ ಫ್ರೆಂಡು ಇದ್ದಾರೆ. ಶಾರು ಬ್ರೋ, ನೀವೇ ಪರಿಚಯ ಮಾಡಿ. ಸೊ ನನ್ನ ಜೊತೆ ಇರೋದು ಮಣಿ. ನೀವು ರೀಸೆಂಟ್ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ರೀಸೆಂಟ್ ವೀಡಿಯೋಸಲ್ಲಿ ನನ್ನ ಜೊತೆ ಮಣಿನೇ ಬರ್ತಾ ಇರೋದು. ಯಾಕಂದರೆ ಭಯ ಪಡೋರನ್ನ ಕರ್ಕೊಂಡು ಹೋಗಬೇಡಿ, ಮತ್ತು ಕೂಗ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಭಯ ಪಡ್ತಾ ಇದ್ದಾರೆ ಅಂದರೆ ಒಬ್ಬ ಮನುಷ್ಯ ಕೂಗೋದಂತೂ ಸಾಮಾನ್ಯ. ಆದರೆ ಮಣಿ ನನ್ನ ಜೊತೆ ರೀಸೆಂಟ್ ವೀಡಿಯೋಸಿಂದ ಅವ್ನು ನನ್ನ ಬೆಂಬಲವಾಗಿದ್ದಾನೆ, ನನ್ನ ಹಿಂದೆನೇ ಇದ್ದಾನೆ. ಸೊ ಈ ವಿಡಿಯೋಗೂ ನಾನು ಮಣಿನ ಯೂಸ್ ಮಾಡ್ತಾ ಇರೋದು, ಅಂದರೆ ನನ್ನ ಜೊತೆ ಇರೋದು. ಈಗ ಅಷ್ಟೇ, ಸ್ಟಾರ್ಟ್ ಮಾಡೋಣ ಬನ್ನಿ ಬ್ರೋ. ಸೊ ಅವರು ನಾವು ಲಾಸ್ಟ್ ಟೈಮು ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು, ಎಕ್ಸಾಕ್ಟ್ ಈ ಪ್ಲೇಸಿಂದಾನೆ ನಾವು ಮಾತಾಡ್ಕೊಂಡು ಹೋಗಿದ್ವಿ. ಆದರೆ ಲಾಸ್ಟ್ ಟೈಮ್ ನಾವು ಹೋಗ್ಬೇಕಾರೆ ಏನೋ ಬೀಳೋ ಸೌಂಡು ಇದೆಲ್ಲ ಬಂದಿತ್ತು. ಆದರೆ ಈ ಸರಿ ಏನೋ ಒಂಥರ ಇಲ್ಲ ಬ್ರೋ. ನನಗೆ ಏನು ಅನ್ಸುತ್ತೆ ಗೊತ್ತಾ ಬ್ರೋ, ಈ ಮನೆಗೆ ಖಾಲಿ ಹೋಗಾದ್ಮೇಲೆ ನಿಮ್ಮ ಮನೇಲೂ ಪ್ರಾಬ್ಲಮ್, ಇಲ್ಲಿಗೆ ನಮ್ಮ ಮನೇಲೂ ಪ್ರಾಬ್ಲಮ್ ಆಯ್ತು. ಇಲ್ಲಿಗೆ ಬಂದು ಹೋದಾದ್ಮೇಲೆ ಹೌದು ಆಯ್ತಾ. ಸೊ ನನಗೇನು ಅನಿಸ್ತಿದೆ ಅಂತಂದರೆ, ನಾವು ಕರೆಕ್ಟಾಗಿ ಏನಾಯಿತು ಬ್ರೋ? ಎಲ್ಲಿ ಅಮ್ಮ ಏನದು ಓಸತಿ ವಿಡಿಯೋದಲ್ಲಿ ನೋಡುವಾಗ ಸೇಮ್ ಹಂಗೆ ಇದೆ ಬ್ರೋ. ಏನು ಬ್ರೋ ಇದು ಬ್ರೋ? ಪಕ್ಕ ಅಮ್ಮನೇ ಬ್ರೋ, ಅದೇ ಬ್ರೋ. ಇವಾಗ ಹೇಳಕ್ ಬಂದೆ ನಾನು. ಲಾಸ್ಟ್ ಟೈಮ್ ನಾವು ಬಂದ್ರಿ ಗೊತ್ತಾ, ಬಂದು ಹೋಗಾದ್ಮೇಲೆ ನಾವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕರೆಕ್ಟಾಗಿ ನಾವು ಅದಕ್ಕೆ ಪರಿಹಾರ ಏನು ಮಾಡಬೇಕೋ ಮಾಡಿಲ್ಲ ಬ್ರೋ. ಆದ್ರೆ ಬ್ರೋ, ನಾವು ಲಾಸ್ಟ್ ಟೈಮ್ ನಾವು ಹೋಗ್ಬೇಕಾರೆ ಅಲ್ಲೇ ನಿಂತಿದ್ರು ಬ್ರೋ, ಎಕ್ಸಾಕ್ಟು. ಆದ್ರೆ ಮತ್ತೆ ನಾವು ಬರ್ಬೇಕಾರೆ, ಎಂಟರ್ ಮಾಡ್ಬೇಕಾರೆ ಅಲ್ಲೇ ನಿಂತಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಬ್ರೋ ನಾವ್ ಏನೇನ್ ಮಾಡ್ತಾ ಇದೀವಿ, ನಾವು ಪರ್ಸನಲ್ ಲೈಫ್ ಅಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ನಿಗಾ ಇಟ್ಟಿದ್ದಾರೆ ಬ್ರೋ ಅವರು. ಹೌದು, ಅದಕ್ಕೆ ಬ್ರೋ ಇಷ್ಟು ನಮ್ಗೆ ಪರ್ಸನಲ್ ಆಗಿ ಪ್ರಾಬ್ಲಮ್ಸ್ ಆಗಿರೋದು. ನನಗಂತೂ ಇನ್ನೊಂದು ಫ್ರೆಂಡ್ಸ್, ನಾವು ಇಲ್ಲಿಂದ ಹೊರಟಿ ಜಸ್ಟ್ 5 minutes ಆಗಿತ್ತು, ಅವಾಗ ಕಾರ್ ಟಚ್ ಆಗಿದೆ. ನನ್ನ ಲೈಫಲ್ಲೇ ಫ್ರೆಂಡ್ಸ್, ನನಗೆ ಸೌಂಡ್ ಬಂತಲ್ಲ. ಸೊ ನನ್ನ ಲೈಫಲ್ಲೇ ನಾನು ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. 1 ತಿಂಗಳು ನಾನೇ ಮನೆಯಲ್ಲಿ ಸ್ಟೇಷನ್ನು, ಫ್ಯಾಮಿಲಿ ಜಗಳ, ಕಾರ್ ಆಕ್ಸಿಡೆಂಟು, ಈ ಥರ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟೆ. ನಾನು ಏನಕ್ಕಾದರೆ ಬದುಕಿದ್ದೀನೋ ಅನ್ನೋ ಪರಿಸ್ಥಿತಿಗೆ ಇಳಿದ್ಬಿಟ್ಟಿದ್ದೆ ಈ ಮನೆಗೆ ಕಾಲಿಕ್ಕಿ ಹೋಗಾದ್ಮೇಲೆ. ಬಟ್ ಆದ್ರೂ ಏನಕ್ಕೆ ಬ್ರೋ ಬಂದ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ನನ್ನ ಮೈಂಡಲ್ಲಿ ಏನೋ ಓಡ್ತಾ ಇದೆ. ಇಲ್ಲಿ ಬಂದು ನಾನು ಏನೋ ಇನ್ಕಂಪ್ಲೀಟು, ಏನೋ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದ್ಬಿಟ್ಟು. ಸೊ ಅದರಿಂದ ನನಗೆ ಇದಕ್ಕೆ ಮೇಲೆ ನಾನು ಸತ್ರೂ ಪರವಾಗಿಲ್ಲ, ಇಲ್ಲಿ ಕರೆಕ್ಟಾಗಿ ಅವ್ರಿಗೆ ಏನು ಪರಿಹಾರ ಬೇಕೋ, ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ಅಲ್ಲೇನೋ ಓದಂಗಾಯ್ತಣ್ಣ. ಎಲ್ಲಿ ಅಲ್ಲಿ ಕಿಟಕಿ ಹತ್ರ ಹೋಯ್ತು. ಹೌದಾ? ಸೊ
ಅದನ್ನು ಡಿಸೈಡ್ ಮಾಡಿಕೊಂಡು ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ಇವತ್ತು ನಾನು ಪ್ರಯತ್ನ ಪಡ್ತೀನಿ. ಏನು ಸರ್ ಬ್ರೋ? ಅದೇ ಬ್ರೋ, ನಮ್ಗೆ ಪ್ರಾಬ್ಲಮ್ಸ್ ಆಗಿದೆ. ಅವರು ನಮ್ ಹಿಂದೆನೆ ಬಂದಿದ್ರು ಅನ್ಸುತ್ತೆ, ಮೇ ಬಿ. ನನಗೆ ಅನ್ಸ್ತಾ ಇರೋ ಪ್ರಕಾರ ಅವ್ರು ನಮ್ ಹಿಂದೆ ಬಂದಿದ್ರು ಅನ್ಸುತ್ತೆ. ಅದಕ್ಕೆ ನಾವ್ ಇಷ್ಟೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡಿದೀವಿ. ಸೊ ಇದಕ್ಕೆ ನಮ್ ಪರಿಹಾರ ಅಂದ್ರೆ ಇವ್ರ ಹತ್ರ ಹೋಗ್ಬಿಟ್ಟು ಅದನ್ನ ನಮ್ ಕ್ಷಮೆ ಕೇಳಿ ಅದರಿಂದ ತಪ್ಪಿಸ್ಕೊಳ್ಳೋದೇ ನಮಗ್ ಪರಿಹಾರ. ಆ ಕಿಟಕಿ ಬಂತು ಬ್ರೋ, ಏನೋ ಅಲ್ಲೇ ಇದೆ ಅಣ್ಣ, ಅಲ್ಲೇ ಬ್ರೋ. ಸರಿ ಬ್ರೋ, ನೋಡಿದ್ನಲ್ಲ, ಲೇಟ್ ಮಾಡೋದು ಬೇಡ ಬ್ರೋ. ಬ್ರೋ ಬ್ರೋ ಅಂದ್ರೆ ಸೌಂಡ್ ಸ್ಟಾರ್ಟ್ ಆಯ್ತಣ್ಣ. ಸರಿ ಬ್ರೋ, ಲೇಟ್ ಮಾಡೋದು ಬೇಡ, ಹೋಗ್ಬಿಡೋಣ. ಬಾಮಣಿ ಅಮ್ಮ, ನಾವು ಬರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಅಮ್ಮ, ನೀವು ನಮಗ್ ಕೊಟ್ಟಿರೋ ತೊಂದರೆಗಳು ಸಾಕು. ನಾವು ಬೇಸತ್ತು ಹೋಗ್ಬಿಟ್ಟಿದೀವಿ ಜೀವನದಲ್ಲಿ. ಒಂದಾದ್ಮೇಲೆ ಒಂದು ನರ್ಕ ನೋಡ್ಬಿಟ್ಟಿದ್ದೀರಿ ನಾವು. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ನಾವು ಬಂದಿರೋದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ನಾವು. ನಿಮ್ಗೇನೋ ಇವ್ರೇನೋ ನಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಿರ್ಬೇಕು ಬ್ರೋ. ಹೌದು ಬ್ರೋ, ಮೇ ಬಿ ಹಂಗೆ ಅನಿಸ್ತಿದೆ ಬ್ರೋ. ಇಲ್ಲಾಂದ್ರೆ ನಮಗೆ ಒಳಗ್ ಬರಬಾರ್ದು, ನಾನು ಇವ್ರ ಹಿಂದೆನೆ ಇರ್ಬೇಕು, ಇವ್ರಿಗೆ ಇನ್ನ ತೊಂದರೆ ಕೊಡ್ಬೇಕು ಅನ್ನೋದು ಇರ್ಬೋದು. ಇವ್ರಿಗೆ ಹೇಳಕ್ಕಾಗಲ್ಲ. ಅದಕ್ಕೆ ಬ್ರೋ ಫಸ್ಟ್ ಕ್ಷಮೆ ಕೇಳ್ಬಿಡೋಣ, ಇನ್ನೊಂದು ಮಾಡೋಣ. ನಾನೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ, ಓಕೆನಾ? ಬನ್ನಿ, ಲೇಟ್ ಮಾಡೋದು ಬೇಡ. ಹುಷಾರಾಗಿ ಬಾ ಮಣಿ. ಹುಷಾರು ಬ್ರೋ, ಹುಷಾರು. ಅಮ್ಮ, ವಿತ್ ಯುವರ್ ಪರ್ಮಿಷನ್ನು ನಾವು ಮತ್ತೆ ನಿಮ್ಮ ಮನೆ ಒಳಗಡೆ ಬರ್ತಿದ್ದೀರಿ. ದಯವಿಟ್ಟು ಬೇಡ ಅನ್ಬೇಡಿ. ಇಲ್ಲಿಂದ ಏನೋ ಓಡ್ದಂಗೆ ಅನಿಸ್ತು ಬ್ರೋ. ನನಗೂ ಫೀಲ್ ಆಯ್ತು. ಗಾಳಿ ಜೊತೆ ಏನೋ ಹೋದಂಗೆ ಅನಿಸ್ತು. ಏನೋ ಪಸ್ ಅಂತ ಫಾಸ್ಟಾಗಿ ಮೂವ್ ಆದಂಗೆ ಅನಿಸ್ತು ನನಗೆ. ಅಮ್ಮ, ಇದೆಲ್ಲ ಮಾಡ್ತಿರೋದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ನಾವು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಿ. ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೇನೆ ನಾವು ಬಂದಿರೋದು. ಅಲ್ಲಿ ಬ್ರೋ, ನಾನು ಅಂದಿಲ್ವಾ ನಾವು ಸ್ಟಾರ್ಟಿಂಗ್ ಎಂಟ್ರಿ ಕೊಡಿದ ತಕ್ಷಣ ಇಲ್ಲೇನೋ ಪಾಸ್ ಆದಂಗೆ ಅನಿಸ್ತು ಅಂತ. ಹಿಂಗೆ ಬಾ ಬ್ರೋ, ಹೇಳ್ತೀನಿ. ನೀವು ಹಿಂಗೆ ಹೋಗ್ಲಾ? ನಾನು ಹಿಂಗೆ ಮಾಡ್ತೀನಿ, ನೀವು ಹಂಗೆ. ಸೌಂಡ್ ಜಾಸ್ತಿ ಬರ್ತೈತಣ್ಣ ಮೇಲಿಂದ. ಡೋರ್ ಆಟೋಮೆಟಿಕ್ ಕ್ಲೋಸ್ ಆಯ್ತಲ್ಲ? ಡೋರ್ ಆಟೋಮೆಟಿಕ್ ಕ್ಲೋಸ್ ಆಯ್ತು. ನೀನೇನು ಗಾಬರಿ ಆಗ್ಬೇಡ ಮಣಿ, ನೀನು ಧೈರ್ಯವಾಗಿದೆಯಾ? ನಾನು ಶಾರುಖ್ ಬ್ರೋ ಜೊತೆ ನೋಡಿದ್ದೀನಿ ವಿಡಿಯೋದಲ್ಲೆಲ್ಲ. ನೀನು ಆರಾಮಾಗಿ ಧೈರ್ಯವಾಗಿರ್ತೀಯ, ಹಂಗೆ ಇರು. ಬ್ರೋ, ಏನು ಬ್ರೋ, ಬಾಗ್ಲೆಲ್ಲ ಇದಾಗೈತಲ್ಲ ಬ್ರೋ? ಲಾಸ್ಟ್ ಟೈಮ್ ಬಂದವಾಗ ಈಗ ಬಾಗ್ಲೆಲ್ಲ ಅಮ್ಮ, ನನಗೆ ಅರ್ಥ ಆಗ್ತಿದೆ ನಿಮಗೆ ನಮ್ಮ ಮೇಲೆ ಕೋಪ ಬಂದಿದೆ ಅಂತ ಅಂದ್ಬಿಟ್ಟು. ದಯವಿಟ್ಟು ಪ್ಲೀಸ್ ನಮ್ಮನ್ನೇನು ಮಾಡೋಕೆ ಹೋಗ್ಬೇಡಿ. ಪರ್ಸ್ನಲಾಗಿ ನಮ್ಗೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ ನಾವು. ನನ್ನ ಪ್ರಕಾರ ಈ ಬಾಗ್ಲು ಇರಲಿಲ್ಲ. ಈ ಬಾಗ್ಲು ಇರಲಿಲ್ಲ ಲಾಸ್ಟ್ ಟೈಮ್ ನಾವು ಬಂದಾಗ. ಬಾಗ್ಲೇ ಇರಲಿಲ್ವಾ? ಇರಲಿಲ್ಲ ಅನ್ಸುತ್ತೆ. ಬಾಗ್ಲು ಹೆಂಗೆ ಬಂತು? ನನಗೆ ಗ್ಯಾಪ್ನ ಇರೋ ಪ್ರಕಾರ ನಾವು ಇದನ್ನ ತುಳ್ಕೊಂಡು ಹೋಗಿದ್ವಿ. ಆದ್ರೆ ಬಾಗ್ಲು ಈ ಟೈಲ್ಸ್ ಎಲ್ಲ ಹಾಕಿದ್ರಾ? ಟೈಲ್ಸ್ ಇತ್ತು, ನಾನು ಇದನ್ನ ತುಳಿದಿರೋದು ಗ್ಯಾಪ್ನ ಇದೆ ಬ್ರೋ. ಇದು ನಿಮ್ಮ ಶೂ ಚಪ್ಪಲಿ ಇದೇ ತಾನೇ ಮಾರ್ಕ್ ತಾನೆ ಲಾಸ್ಟ್ ಟೈಮ್ದು? ಅಲ್ಲ ಬ್ರೋ, ನಂದು ಮಾರ್ಕೇ ಇಲ್ಲ. ಇರಲಿ. ಥ್ಯಾಂಕ್ ಯು ಶಾರುಖ್ ಬ್ರೋ. ಮತ್ತೆ ಇಲ್ಲಿ ಬಂದಾದ್ಮೇಲೆ ಇಷ್ಟೆಲ್ಲ ಅನುಭವಿಸಿ ನನ್ನ ಜೊತೆ ಧೈರ್ಯ ಪಡ್ಕೊಂಡು ಬನ್ನಿ ಬ್ರೋ. ಯಾಕಂದ್ರೆ ನನಗೂ ಬರೋದು ಇರಲಿಲ್ಲ, ಯಾಕಂದ್ರೆ ನನಗೆ ಪ್ರಾಬ್ಲಮ್ಸ್ ಆಗಿದೆಯಲ್ಲ, ಅದನ್ನ ನಾನು ಅಲ್ಲಿಂದ ಪರಿಹಾರ ಪಡ್ಕೋಬೇಕು ಅನ್ನೋದಕ್ಕೆ ನಾನು ಬಂದಿರೋದು. ರೂಮ್ ಇದೆಯಾ ಅಲ್ಲಿ?
ಏನ್ ಬ್ರೋ ಇದು? ಹೆವಿ ಆಗ್ತದೆ ಬ್ರೋ ನನಗೆ ಇವಾಗ ಏನ್ ಅನ್ಸ್ತದೆ ಗೊತ್ತಾ, ಹ್ಮ್ ನಾವು ಲಾಸ್ಟ್ ಟೈಮು ಅವ್ರು ಅಟ್ಯಾಕ್ ಮಾಡಿದಾಗ ನಾವು ಎದ್ರುಕೊಂಡು ಓಡೋದ್ರಿ ನೋಡಿ, ಹ್ಮ್ ಮತ್ತೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಾವು ಹೋಗ್ಬಿಡ್ತೀವಿ ಅಂತ ಅನಿಸ್ತಾ ಇದೆಯಾ? ಈ ಕಿತ ಅವ್ರಿಗೆ ಅನ್ಕೋತಾ ಇರ್ಬೋದು ಆ ಥರ. ಈ ಸಲಿ ಏನಾದರೂ ಆಗಲಿ ಬ್ರೋ, ಅವ್ರ ಹತ್ರ ನಾವು ಕ್ಷಮೆ ಕೇಳಲೇಬೇಕು. ನಾವು ಕೇಳಲೇಬೇಕು. ಅವ್ರು ನಮ್ಮನ್ನ ಏನು ಮಾಡಿದ್ರು ರೆಡಿಯಾಗಿದ್ದೀರಿ ನಾವು. ನಮ್ಗೆ ಏನೇ ಪ್ರಾಬ್ಲಮ್ ಆಗಲಿ. ಅಷ್ಟು ಟೈಮ್ ಇದೆಲ್ಲ ಓಪನ್ ಇತ್ತು. ಬ್ರೋ ಮುಚ್ಕೋತಾ ಇದೆ ಇದು ಮತ್ತೆ. ಬಿಡಿ ನೀವು ಅಲ್ಲೇ ರೀ ಬ್ರೋ. ಮೂಮೆಂಟ್ ಇದೆ. ಲೈಟಾಗಿ ಮೂಮೆಂಟ್ ಆಗ್ತಿದೆ. ಅಮ್ಮ ಏನಕ್ಕೆ ಕಲ್ತಿದ್ದೀರಾ? ದಯವಿಟ್ಟು ಅಲ್ಬೇಡಿ. ಅಣ್ಣ ಇಲ್ಲಿಂದ ಸೌಂಡ್ ಬಂದಿತ್ತ ಅಣ್ಣ? ಈ ಸೈಡಿಂದ ಸೌಂಡ್ ಬಂತಣ್ಣ, ಇದ್ ಕಡೆಯಿಂದ ಇಲ್ಲಿ ಬಂದಿದ್ದು. ಇಲ್ಲಿಂದಾನೆ ಕಿಟಕಿಗೆ ಹೊಡೆದಿದ್ದು ಸೌಂಡ್ ಬಂದಿದ್ದು. ಹೌದು. ನೋಡಿ ಆ ಕಿಟಕಿಗೆ ಸೌಂಡ್ ಬಂದಿತ್ತಲ್ಲಿ. ಯಾರಿಲ್ಲ ಬ್ರೋ. ಸೌಂಡ್ ಕೇಳಿಸ್ತಿದೆ ಅಲ್ಲ ಬರ್ತಾನೆ ಇದೆ. ಅಮ್ಮ ನೋಡಿ, ನಾವು ನಿಮಗೇನು ತೊಂದರೆ ಕೊಡಲ್ಲ. ನಾವು ಹಿಂದಿನ ಸರಿ ಬಂದಾಗ್ಲೂ ನಾವು ಹೇಳಿದ್ವಿ ನಿಮಗೇನು ತೊಂದರೆ ಕೊಡಲ್ಲ ಅಂತ. ಆದ್ರೂ ನೀವು ನಮಗೆ ಅಟ್ಯಾಕ್ ಮಾಡೋ ತರ ಮಾಡಿದ್ರಿ. ಬನ್ನಿ. ಕೋಲ್ಡ್ ಬ್ರೀಸ್ ಮತ್ತೆ ಜಾಸ್ತಿ ಆಗ್ತದೆ. ಕೋಲ್ಡು ಮತ್ತೆ ಕೋಲ್ಡ್ ಫೀಲಿಂಗ್ ಅಂತೂ ಹಾಗೆ ಆಗುತ್ತೆ ಅಲ್ವಾ, ಜಾಸ್ತಿ ಹೆವಿ ಆಗುತ್ತೆ. ಬನ್ನಿ. ನನಗೆ ಹೆಂಗೆ ಅನಿಸ್ತಿದೆ ಗೊತ್ತಾ, ಕಣ್ಣು ಫುಲ್ಲು ಕೆಂಪಾಗುತ್ತೆ. ಒಂದು 4 ದಿನ ನಿದ್ದೆ ಇಲ್ಲ ಅಂದರೆ, ಒಂದು 4-5 ದಿನ ನಿದ್ದೆ ಇಲ್ಲ ಅಂದರೆ ಹೆಂಗಿರುತ್ತೆ ಹಂಗೆ ಅನಿಸ್ತಿದೆ. ಯಾಕೆ ಇದ್ರ ಬದಲು ನಮ್ಮನ್ನ ಸಾಯಿಸೇ ಬಿಡ್ಬೋದು ನೀವು. ಏನಾದರೂ ತೆಗೆದು ನಮ್ಮ ತಲೆ ಮೇಲೆ ಹಾಕ್ಬಿಡಿ. ಬ್ರೋ ಇಲ್ಲಿ ನೋಡಿದ್ರ ಬ್ರೋ, ಏನ್ ಬ್ರೋ ಇದು? ಹುಷಾರು. ಇದೇ ರೂಮ್ ಬ್ರೋ. ಒಳಗೇನೋ ನಡೀತಾ ಇದೆ ಬ್ರೋ. ಏನ್ ಬ್ರೋ? ಪೈಪ್ ಏನೋ ಬಿತ್ತು.
ಮತ್ತೆ ಇದೇ ರೂಮ್ ಆಗ್ತಿದೆ ಬ್ರೋ. ನೋಡಿ 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 ಇದು ಪ್ರಕಾರ ನೋಡಿ ಇದು ಆಟೋಮೆಟಿಕ್ ಓಪನ್ ಆಗ್ತೈತೆ ನೋಡಿ ಈ ರೂಮಲ್ಲಿ ಏನೋ ಆಗಿದೆ ಅಣ್ಣ ಏನೋ ಒಂಥರ ಸ್ಮೆಲ್ ಬರ್ತಿದೆಯಲ್ಲ ಅಣ್ಣ ರೂಮಲ್ಲಿ. ಹೌದು ಒಂಥರ ಬರ್ತಿದೆ. ಸತ್ತಿರೋ ವಾಸನೆ, ಕೆಟ್ಟೋಗಿರೋ ವಾಸನೆ. ಇಡೋರು ಆಟೋಮೆಟಿಕ್ ಓಪನ್ ಆಗ್ತಿತ್ತು. ಆಡೋದಕ್ಕೆ ಹೆಂಗೆ ಬರಬೇಕು? ಶಾರು ಬ್ರೋ, ಅದು ಆಟೋಮೆಟಿಕ್ ಕ್ಲೋಸ್ ಆಯಿತು, ಇದು ಆಟೋಮೆಟಿಕ್ ಓಪನ್ ಆಗ್ತಿದೆ. ಇಲ್ಲೂ ಏನೋ ಫೀಲ್ ಆಗ್ತಿದೆ ಬ್ರೋ. ನೀವು ಅದನ್ನು ಅಲ್ಲಿ ನೋಡಿ, ನಾನು ಇಲ್ಲಿ ನೋಡ್ತೀನಿ. ಓಕೆನಾ ಮಣಿ, ಅವ್ರ ಜೊತೆ ಹೋಗು. ಇದು ಓಪನ್ ಆಗ್ತಿಲ್ಲ ಬ್ರೋ. ಓಪನ್ ಆಗ್ತೀವ? ಇಲ್ಲೂ ಯಾರಿಲ್ಲ ಬ್ರೋ. ಹುಷಾರು ಬ್ರೋ. ಪಕ್ಕಣ ಇದೇನು ಕ್ಲೋಸ್ ಆಯಿತು? ಮಾಡಬೇಕು ಮನೆ ಅದಾದ್ಮೇಲೆ ಇದು, ಇದಾದ್ಮೇಲೆ ಅದು. ಅದೇ ಬ್ರೋ, ಇದೇ ಮನೆ. ಅಂದ್ರೆ ಲಾಸ್ಟ್ ಟೈಮ್ ನಾವು ಡೋಸಿಂಗ್ ರಾಡ್ಸ್ ಯೂಸ್ ಮಾಡಿದಾಗ ಇದೇ ಮನೆಯಲ್ಲಿ ಹೌದು ಇದಾಗಿತ್ತು. ಮೇನು ನಡೆದಿರೋ ಜಾಗ ಇಲ್ಲೇ ಅನಿಸ್ತಿದೆ ಬ್ರೋ ನನಗೆ. ಮನೆ ನೈಟ್ ಜನ ಕೆಲಸ ಮಾಡಿ ನಾಳಿದ್ದು ಸೌಂಡ್ಗೆಲ್ಲ ಗಾಬರಿ ಕೊಡಬೇಡ. ಇದೆಯಾ ಮನೆ? ಯಾರು ಇಲ್ಲ ಅಣ್ಣ. ಈ ಕಡೆಯಿಂದ ಸೌಂಡ್ ಜಾಸ್ತಿ ಐತಣ್ಣ. ಹೆಂಗಿದೆ ಗೊತ್ತಾಗಲ್ವ? ನೀವು ನಂಬಲ್ಲ. ಇದಾದ್ಮೇಲೆ ನನಗೆ ಆಗಿರೋಂಥ ಪರ್ಸನಲ್ ಅಟ್ಯಾಕ್ಸ್ ಮನೆಯಲ್ಲಿ, ಮತ್ತು ಈ ಕಾರ್ ಆ್ಯಕ್ಸಿಡೆಂಟು, ಇದೆಲ್ಲ ಆದಮೇಲೆ 2 years ಬ್ಯಾಕ್ ಇಷ್ಟೊಂದು ಭಯ ಪಡ್ತಿದ್ದೀನಿ ನಾನು. ಇವಾಗ ಆಟೋಮೆಟಿಕ್ ನನಗೆ ಈ ಮನೆಗೆ ಬಂದು ಆ ಭಯ ನನಗೆ ಮತ್ತೆ ಸ್ಟಾರ್ಟ್ ಆಗಿದೆ. ತುಂಬ ಭಯ ಪಡ್ತಾ ಇದ್ದೀನಿ ನಾನು, ಸೀರಿಯಸ್ ಆಗಿ. ನಿಮಗೆ ಆ ಥರ ಆಯಿತು. ನನಗೆ ನಮ್ಮ ಮನೆಗೆಲ್ಲ ಏನು ಹುಷಾರು ತಪ್ಪೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಮ್ಗೆ ಬರೀ ಇದೆ ಆಯಿತು. ಎಲ್ಲ ಕಡೆ ರಿವರ್ಸ್ ಸೌಂಡ್ ಸ್ಟಾರ್ಟ್ ಆಯ್ತಣ್ಣ. ಮೇನ್ ಹಿಂಗೆ ನೋಡೋದೇ ನಮ್ಮ ನೀವೇ ಪಿಲ್ಲರ್ ಆಯ್ತಾ? ಮೇನ್ ಪಿಲ್ಲರ್ ನೀವೇ ಇವಾಗ. ಬನ್ನಿ ಅದೇ ಕ್ಲಾರಿಟಿ ಆಗಿ ಗೊತ್ತಾಗ್ತಾ ಇಲ್ಲ. ಅಮ್ಮ ನಾನು ಹೇಳಿದ್ರೆ ಅಲ್ಬೇಡಿ ಅಂತ ಅಂದ್ಬಿಟ್ಟೆ. ದಯವಿಟ್ಟು ನಿಮ್ಮನ್ನ ಅಲ್ಸಕ್ಕೋಸ್ಕರ ನಾವು ನೀನೇನು ಸ್ಟ್ರಕ್ ಆಗಿಬಿಡ್ತಾ ಇದೆಯಾ? ಇಲ್ಲ, ಸಡನ್ ಆಗಿ ಓದಂಗೆ ಐತಿ ಹಿಂದಿಂದ. ನಿನಗೇನು ಭಯ ಆಗ್ತಿಲ್ಲ ತಾನೆ? ಕಂಟ್ರೋಲ್ ಏನು ಮಾಡ್ಕೊತ ಇಲ್ಲ, ಆರಾಮಾಗಿದೆಯಾ? ಭಯ ಇಲ್ಲ. ಬ್ಲ್ಯಾಂಕ್ ಮನುಷ್ಯ ಸೈಲೆಂಟ್ ಯಾವಾಗ ಆಗ್ತಾನೋ ಅವಾಗಲೇ ತುಂಬ ಭಯ ಪಡ್ತಾನೆ ಅಂತ ಅರ್ಥ, ಆಯ್ತಾ? ಸಡನ್ ಆಗಿ ಹೋಯ್ತು, ಏನು ಜುಮ್ ಅನ್ಸಂಗೆ ಆಯ್ತು. ಇದು ನಗ್ತಾ ಇರೋದು ಅನ್ಸುತ್ತೆ ಬ್ರೋ. ಬ್ರೋ ಮತ್ತೆ ನಮ್ಗೆ ಏನಾದರೂ ಗ್ರಾಚಾರ ಕಾಯ್ದಿದೆಯಾ ಹಿಂಗೆ? ಇಲ್ಲ, ಇವಾಗ ನಾವು ಕೊನೆಯ ಪ್ರಶ್ನೆ ಏನಿತ್ತು ನಮ್ದು, ನೀವೀಗ ಇದು ಮಾಡಿರೋದು ನಾವು ಅನ್ಕೊಂತಿದ್ದೀರಾ ಅಂತ ಕೇಳ್ಬಿಟ್ಟು ಅವರು ಬ್ಲಾಸ್ಟ್ ಮಾಡಿದ್ದು ಸೌಂಡ್ಸು ಹೆವಿ ಆಗಿತ್ತು. ಇವಾಗ ಏನನ್ಸ್ತದೆ ಗೊತ್ತಾ, ನಮಗೆಲ್ಲ ಪ್ರಾಬ್ಲಮ್ಸ್ ಆಯ್ತಲ್ಲ, ಇವರು ನಾವೇ ಅಂತ ಅನ್ಕೋಬಿಟ್ಟಿದ್ದಾರೆ. ಅನ್ಕೋಬಿಟ್ಟು ನಮ್ಮ ಹಿಂದೆನೆ ಬಂದು ನಮಗೆ ಪ್ರಾಬ್ಲಮ್ಸ್ ಕೊಡ್ತಾ ಇರೋದು. ಮೇ ಬಿ ನೀವು ಹೇಳ್ತಾ ಇದ್ರೆ ನನಗೂ ಹಂಗೆ ಅನಿಸ್ತಿದೆ ಬ್ರೋ. ಅದೇ ಆಗಿರೋದು ಪಕ್ಕ. ಇವಾಗ ನಮ್ಮದು ಹಂಗಾದ್ರೆ ನಾವು ಮಾಡಬೇಕಾಗಿರೋದು ಕ್ಷಮಾಪಣೆ ಒಂದೇ ಅಲ್ಲ ಬ್ರೋ, ಸಾರಿ ಕೇಳೋದು ಒಂದೇ ಅಲ್ಲ ನಮ್ಮ ಟಾರ್ಗೆಟು. ನಾವೇ ಮಾಡಿರೋ ತಪ್ಪು ಅಂತ ಅವ್ರು ತಿಳ್ಕೊಂಡಿದ್ದಾರೆ, ಅದು ತಪ್ಪು, ನಾವು ಒಳ್ಳೆ ಹುಡುಗರು ಅಂತ ತಿಳಿಸ್ಕೊಡ್ಬೇಕು. ಇದೆರಡು ಕೆಲಸ ನಾವು ಕನ್ಫರ್ಮ್ ಮಾಡಲಿ. ಇದೆರಡು ಕೆಲಸ ನಾವು ಮಾಡಿದ್ರೇ ಬಚಾವ್ ಇವಾಗ. ಓಕೆನಾ? ಏನಾದರೂ ಇದೆಯಾ?
ಅದಕ್ಕೆ ಬ್ರೋ ನಾನು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಹೇಳ್ದೆ ಗೊತ್ತಾ ಏನಂತ ಹೇಳಿ ಕೆಟ್ಟ ಸ್ಮೆಲ್ ಬಂದೇ ಬರುತ್ತೆ ಬ್ರೋ. ಕೋಲ್ಡ್ ಫೀಲು, ಕೆಟ್ಟ ಸ್ಮೆಲ್ಲು. ಇದು ತುಂಬ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಅನಿಸಿದ್ರೆ ಏನೋ ತುಂಬ ಡೇಂಜರಾಗಿ ಇಲ್ಲಿದೆ, ನೆಗೆಟಿವ್ ಆಗಿ ಅಂತ ಅರ್ಥ. ನಡಿ ಬನ್ನಿ. ನಮ್ಗೆ ಯಾಕೆ ಟಾರ್ಚ್ ಈ ಥರ ಆಗ್ತಿದೆ? ಏನು ಅಷ್ಟು ಬೇಗ ಚಾರ್ಜಿಂಗ್ ಖಾಲಿ ಆಯಿತಾ? ಅಳ್ತಾ ಇದೆ. ಇವಾಗ ಅವ್ರು ನಮ್ಮ ಹತ್ರನೇ ಇದೆ ಅನಿಸ್ತದೆ. ನೀವು ನಮ್ಮ ಹತ್ರ ಇದ್ದೀರಾ? ನಮ್ಮ ಅಕ್ಕಪಕ್ಕನೇ ಇದ್ದೀರಾ ನೀವು? ಕೇಳಬೇಡಿ ಬ್ರೋ, ನೀವು ನಮ್ಮನ್ನು ನಿಂತ್ಕೊಂಡು ನೋಡ್ತಾನೆ ಇದ್ದೀರಾ, ನೀವು ನಮ್ಮ ಹಿಂದೆನೇ ಬರ್ತಿದ್ದೀರಾ ಅಂತ ನಮಗೆ ಕ್ಲಿಯರಾಗಿ ಗೊತ್ತು. ಹಿಂಗೆ ಕೇಳಿ ಬ್ರೋ ಕರೆಕ್ಟಾಗಿ. ಸೈಡ್ ಬನ್ನಿ, ಅಲ್ಲಿಗೆ ಹೋಗೋಣ ಬನ್ನಿ ಬ್ರೋ. ನೀವು ಇಲ್ಲೇ ಇದ್ದೀರಾ ಅಂತ ನಮಗೆ ಗೊತ್ತು. ನಾವು ಮಾಡೋದನ್ನ, ನಾವು ಮಾತಾಡೋದನ್ನ ನೀವು ಕ್ಲಿಯರಾಗಿ ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ ಅಂತ ನನಗೆ ಕ್ಲೀನಾಗಿ ಅರ್ಥ ಆಗ್ತಿದೆ. ಸೊ ನೀವು ಇಲ್ಲೇ ಇಟ್ಕೊಂಡು ನಮ್ಮನ್ನ ನೋಡ್ತಾ ಇದ್ದೀರಾ, ನಾವು ಮಾತಾಡೋದು ಎಲ್ಲನೂ ಕೇಳಿಸ್ಕೊತಾ ಇದ್ದೀರಾ ಅಂತ ನಮಗೆ ಕ್ಲಿಯರಾಗಿ ಗೊತ್ತು. ಆದ್ರೂ ಇನ್ನೊಂದು ಸಾರಿ, ಒಂದೇ ಒಂದು ಸಾರಿ ಬ್ರೋ, ನನ್ನ ನೆಕ್ಸ್ಟ್ ಡೇಲಾಗ ಏನಂತ ಗೊತ್ತಾ? ಇನ್ನೊಂದು ಸಾರಿ ಏನಾದರೂ ಮುಖಾಂತರ ನಮಗೆ ಕನ್ಫರ್ಮ್ ಮಾಡಿ ಅನ್ನೋದು ಬಂದೆ, ಅದು ಹೇಳೋಕ್ಕಿಂತ ಮುಂಚೆನೇ ಸೌಂಡ್ಗಳು ಬಂದ್ಬಿಟ್ಟು. ಅದೇ ಅರ್ಥ ಆಗ್ತದೆ ಬ್ರೋ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಕನ್ಫರ್ಮ್ ಮಾಡಿಕೊಟ್ಟಿದ್ದಕ್ಕೆ. ಆರುಂಟು ಸರ್, ಸೌಂಡ್ ಬರ್ತೀನಿ. ನಾನು ಇಲ್ಲೇ ಸೆಂಟ್ರಲ್ಲಿ ಇರಲಣ್ಣ. ಏನು ಮಾಡ್ತೇವೆ ಗೊತ್ತಾ? ಶಾರುಖ್ ನಾನು ನೋಡ್ತಾ ಇರೋ, ನನ್ನ ನೋಡ್ತಾ ಇರೋ. ಸರಿ, ಓಕೆನಾ? ಓಕೆ. ಹೋಗಿ ಶಾರುಖ್ ರೂಮಲ್ಲಿ ಚೆಕ್ ಮಾಡಿ. ಈ ಸೌಂಡ್ ಬರ್ತಿದೆ. ನನ್ನ ರೂಮಲ್ಲಿ ಅಂದರೆ ಜಾಸ್ತಿ ನಿಮಗೆ ಇಶ್ಯೂಸ್ ಆಗಿರೋದು, ನನಗೆ ಕಂಪೇರಿಂಗ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಇಶ್ಯೂಸ್ ಆಗಿರೋದು. ಆ ಇಶ್ಯೂಸಿಂದ ಏನಾದರೂ ಅಂದರೆ ನೀವೇ ಮೇನ್ ಕಲ್ಪ್ರೇಟ್ ಅಂತ ನಿಮಗೆ ತುಂಬಾ ಜಾಸ್ತಿ ಮಾತಾಡ್ತಿರೋದು ನಾನೇ ಬ್ರೋ. ಅದರಿಂದ ಮೇನ್ ಆಗಿ ನನ್ನೇ ತಗೊಂಡ್ಬಿಟ್ಟೈತೆ. ಅದಕ್ಕೋಸ್ಕರ ಮೇನ್ ಆಗಿ ಪರಿಹಾರ ನಾನೇ ಮಾಡ್ಕೊಬೇಕು. ಇವಾಗ ಫಸ್ಟು ಕ್ಷಮಾಪಣೆ ಕೇಳ್ಬಿಡ್ತೀನಪ್ಪ, ಕಾಣಿಸ್ಕೊಂಡ್ಬಿಟ್ರೆ ಅವರು. ಯಾಕಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನನ್ನ ಜೀವನದಲ್ಲಿ ಇಷ್ಟೊಂದು ನೊಂದೋಗಿಲ್ಲ ನಾನು. ಸತ್ತೋಗೋ ಪರಿಸ್ಥಿತಿ ಬಂತು. ಆ ರೇಂಜಿಗೆ ನಾನು ಈ ಒಂದು ತಿಂಗಳಲ್ಲಿ ಅಷ್ಟೊಂದು ನರ್ಕ ನೋಡ್ಬಿಟ್ಟೆ ನಾನು. ಏನು ಬ್ರೋ ಅದು? ಏನೋ ಓಡಾಡ್ತಿದ್ದೆ ಬ್ರೋ ಮೇಲ್ಗಡೆ. ಬಾ ಬ್ರೋ, ನನಗೇನಾದರೂ ಒಂದು ಫ್ಯಾಮಿಲಿ ಇದ್ದಿಲ್ಲ, ನಾನೇನಾದರೂ ಒಂಟಿ ಆಗಿದ್ದರೆ ನಿಜವಾಗ್ಲೂ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಬಂದಿದ್ರೆ ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತಾ ಇದ್ದೆ. ಫ್ಯಾಮ್ಲಿ, ನನ್ನ ಮಕ್ಕಳು, ಇವರೆಲ್ಲ ನೆನಪಾಗಿ ನಾನು ಇನ್ನೂ ಜೀವಂತವಾಗಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟೊಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಬ್ರೋ ಶಾರುಖ್ ಬ್ರೋ ನಾನು. ಗೊತ್ತು ಬ್ರೋ, ನೀವು ನನ್ಗೆ ಹೇಳ್ತಾ ಇದ್ರಲ್ಲ, ನನ್ಗೆ ಗೊತ್ತು ನೀವು ಹೆಂಗೆ ಯಾವ ಪರಿಸ್ಥಿತಿಯಲ್ಲಿ ಇದ್ರಿ ಅಂತ. ಒಂದು ವಾರ ನಾನು ಯಾರು ಫೋನು ಅಟೆಂಡ್ ಮಾಡಿಲ್ಲ ಫ್ರೆಂಡ್ಸ್. ಮೊಬೈಲ್ ಸೈಲೆಂಟಾಗಿ ಇಕ್ಬಿಟ್ಟು ಯಾರು ಫೋನು ಅಟೆಂಡ್ ಮಾಡಿಲ್ಲ. ಒಬ್ಬನೇ ಸುಮ್ಮನೆ ಬೆಡ್ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಆಚೆನೂ ಬರ್ತಿದ್ದಿಲ್ಲ, ಮನೆಯಿಂದ ಆಚೆ ಕಾಲೂ ಆಚೆ ಇಕ್ಲಿಲ್ಲ ನಾನು. ಎಷ್ಟೋ ಸರಿ ನಿಮ್ಮ ಫ್ರೆಂಡ್ ಚಿನ್ನ ಬ್ರೋ ಕಾಲ್ ಮಾಡಿದ್ದೆ. ಅವರು ಏನು ಹೇಳ್ತಾ ಇದ್ರು, ಇಲ್ಲ ಬ್ರೋ ಅವ್ರ ಪ್ರಾಬ್ಲಮ್ಸಲ್ಲಿದ್ದಾರೆ,
ಅವ್ರ ಮನೇಲಿ ಮಲ್ಕೊಂಡಿದ್ದಾರೆ ಬ್ರೋ ಅಂತಾನೆ ಹೇಳ್ತಾ ಇದ್ದಿದ್ದು. ಏನು ಪ್ರಾಬ್ಲಮ್ ಅಂತ ನನಗೂ ಒಂದು 2 ದಿನ ಗೊತ್ತಾಗಿಲ್ಲ. ಅವ್ರು ಮಲ್ಕೋತಾನೆ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದೀನಿ ನನಗೆ. ನನಗೆ ಮಲ್ಕೊಂಡಿದ್ರೆ ಹೆಂಗ್ ಗೊತ್ತಾ, ಬೆಡ್ರೂಮಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡೋಣ, ಏನಾದರೂ ಕುಡಿದು ಬಿಡೋಣ, ಹಿಂಗೆ ಬಂದ್ಬಿಟ್ಟಿತ್ತು ಮೈಂಡ್ಗೆ. ಆಮೇಲೆ ಮಕ್ಕಳು, ಫ್ಯಾಮ್ಲಿ, ಹೆಂಡತಿ, ಅಮ್ಮ, ತಾಯಿ ಅಂತ ಜ್ಞಾಪಕ ಬಂದು ಸೈಲೆಂಟ್ ಆಗಿಬಿಟ್ಟಿದ್ದು ನಾನು. ಆದರೆ ನನಗೆ ಬಂದಷ್ಟು ಪ್ರಾಬ್ಲಮ್ಮು ನನ್ನ ಶತ್ರುಗೂ ಬರಬಾರ್ದು ಬ್ರೋ, ಬೇಡ ಹಾಗೆ ಬರೋದು. ಆದರೆ ಒಂದಂತೂ ನನಗೆ ನಿಜ ಗೊತ್ತಾಯ್ತು ಬ್ರೋ. ಏನು ಗೊತ್ತಾದು, ಕಷ್ಟ ಬಂದಾಗ ಮಾತ್ರ, ಇದರ ಕಷ್ಟ ಎಲ್ಲರ ಜೀವನದಲ್ಲಿ ಬರುತ್ತೆ, ಬಂದವಾಗ ಮಾತ್ರ ಒಂದು ಒಳ್ಳೇದು ನಡೆಯುತ್ತೆ. ಏನು ಹೇಳಿ, ನಮ್ಮ ಜೊತೆ ರಿಯಲ್ ಯಾರು ಫೇಕ್ ಯಾರು ಅಂತ ಗೊತ್ತಾಗುತ್ತೆ. ನನ್ನ ಜೊತೆ ಅವತ್ತು ಯಾರು ನಿಂತ್ಕೊಂಡಿಲ್ಲ, ಯಾರ್ಯಾರು ನಿಂತ್ಕೊಂಡಿಲ್ಲ. ನನ್ನ ಫ್ರೆಂಡ್ ಒಬ್ಬ ಬಂದು ನಿಂತ್ಕೊಂಡ ಅಷ್ಟೇ, ನಮ್ಮ ತಾಯಿ. ಇವರಿಬ್ಬರು ನನ್ನ ಟೈಮಿಗೆ ಬಂದು ನಿಂತ್ಕೊಂಡು, ಇನ್ನು ಮಿಕ್ದವ್ರು ಸುಮಾರು ಜನ ಇದೆ, ಬ್ಯಾಕ್ಗ್ರೌಂಡ್ ಇದೆ, ಫ್ಯಾಮ್ಲಿ, ನೇಬರ್ಸು ಎಲ್ಲರೂ ಇದ್ದಾರೆ, ಬಂದವ್ರು ಎಲ್ಲರೂ ಬಿಟ್ಟೋಗ್ಬಿಟ್ಟಿದ್ರು. ಅದೊಂದು ನನಗೆ ಖುಷಿ ವಿಚಾರ. ಅವ್ರನ್ನ ಬ್ಲೈಂಡಾಗಿ ನಂಬ್ತಿದ್ದೆ ನಾನು, ಅವ್ರು ಏನು ಕೇಳಿದ್ರು ಮಾಡ್ತಾ ಇದ್ದೆ ನಾನು, ಅವ್ರು ಏನು ಕೇಳಿದ್ರು ಮಾಡ್ತಿದ್ದೆ. ಇವಾಗ ಚಾನ್ಸೇ ಇಲ್ಲ ನನಗೆ. ಇವಾಗ ಕಷ್ಟಕ್ಕೆ ಯಾರು ಬಂದು ನಿಂತ್ಕೊಂಡ್ರೋ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಾನು. ಸರಿ ಅವ್ರಿ ಆಗ್ಬೇಡ ಬ್ರೋ, ಗ್ಲಾಸೆಲ್ಲ ಆಟೋಮೆಟಿಕ್ ಹೊಡೆದೋಗ್ತಿದೆ ಬ್ರೋ. ಇದಕ್ಕೆ ಮೇಲೆ ಒಳ್ಳೇದಲ್ಲ ಶಾರು ಬ್ರೋ, ಇದಕ್ಕೆ ಮೇಲೆ ಒಳ್ಳೇದಲ್ಲ ಅನ್ನಿಸ್ತಿದೆ ನನಗೆ. ನೆಕ್ಸ್ಟ್ ಸ್ಟೆಪ್ ತೊಗೊಳ್ಲೇಬೇಕು ಇವಾಗ ನಾವು. ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ರೆಡಿ ಆಗಿದ್ದೀರಾ? ಏನು ಮಣಿ? ಸರಿ ಬಾ 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 ಬ್ರೋ. ಬಿಡು ಬಾ ಬ್ರೋ, ನೆಕ್ಸ್ಟ್ ಸ್ಟೆಪ್ ತೊಗೊಳ. ಬ್ರೋ ಇದೇ ರೂಮ್ ಅಲ್ವಾ? ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಪು ಅಂತಂದರೆ ಏನು ಗೊತ್ತಾ, ನಾವಿವಾಗ ನಿಮ್ಮ ಹತ್ರನೇ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಪಂಚಕ್ಕೆ ನಾವು ಬರ್ತೀರಿ. ಇವಾಗ ನಾವು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಕತ್ಲೆದಲ್ಲಿ ನಿಮ್ಮನ್ನ ನೋಡೋಕ್ಕೋಸ್ಕರ ಬರ್ತೀರಿ. ದಯವಿಟ್ಟು ಕಾಣಿಸಿ, ನಿಮಗೋಸ್ಕರ ನಾನು ಏನೋ ಒಂದು ತೊಗೊಂಬಂದಿದ್ದೀನಿ. ಮತ್ತೆ ನಿಮ್ಮ ಹತ್ರ ಕ್ಷಮೆನೂ ಕೇಳ್ಬೇಕು ನಾನು. ದಯವಿಟ್ಟು ನಾನು ಕತ್ಲಲ್ಲೇ ಬರ್ತೀನಿ, ನಮ್ಮ ಎದುರುಗಡೆ ಬನ್ನಿ ಬ್ರೋ. ಏನು ಗೊತ್ತಾ, ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡೋಣ, ನೈಟ್ ವಿಷನಲ್ಲಿ ಮಾತ್ರ ಮೂವ್ ಮಾಡೋಣ. ಈ ರೂಮ್ ಬಂದ್ಬಿಟ್ಟು ಮೇನ್ ಟಾರ್ಗೆಟ್ ನೋಡಿ, ಅಲ್ಲಿ ಡೋರ್ ಬಂದ್ಬಿಟ್ಟು ಆಟೋಮೆಟಿಕ್ ಕ್ಲೋಸ್ ಆಗಿ ಓಪನ್ ಆಯ್ತು ಇವಾಗ. ಸೊ ಲಾಸ್ಟ್ ಟೈಮ್ ಬಂದವಾಗ ಇದೇ ರೂಮಲ್ಲೇ ನಮಗೆ ತುಂಬ ಸೌಂಡ್ಸು ಎಲ್ಲ ಕೇಳಿಸಿರೋದು. ನಾವು ಇವಾಗ ಬಂದಾಗಲೂ ಇದೇ ನಡೀತಿರೋದು ನಮಗೆ. ಸೊ ಅದರಿಂದ ನಾವೇನು ಮಾಡೋಣ ಅಂತಂದರೆ, ಇದೇ ರೂಮಲ್ಲೇ ನಮ್ಮ ಪ್ರಾಬ್ಲಮ್ನ ತೊಗೊಂಡಿತ್ತು ಇದೇ ರೂಮಲ್ಲಿ. ಫಿಕ್ಸ್ ಮಾಡ್ಕೊಳ್ಳೋದು ಇದರಲ್ಲಿ. ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಇದರಲ್ಲೇ, ಈ ರೂಮಲ್ಲೇ. ನಾವು ಕ್ಲಿಯರ್ ಈ ರೂಮಲ್ಲೇ ಮಾಡಬೇಕು, ಸರಿನಾ? ಇದು ಅವ್ರ ಮಕ್ಕಳಿಗೆ ಗಿಫ್ಟ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇದು ಒಂದು ಹೆಣ್ಣು ಬೊಮ್ಮೆ, ಅಂದರೆ ನಾವು ಇದು ಅಮ್ಮ ಥರ ಫೀಲ್ ಆಗಿ ಅವ್ರಿಗೆ ಅಮ್ಮನ ಕೊಡಬೇಕು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಈ ಬೊಮ್ಮೆನ ತೊಗೊಂಬಂದಿದ್ದೀನಿ. ನಾವು ಇಲ್ಲಿಂದ ಅಬ್ಸರ್ವ್ ಮಾಡ್ತಿರೋದು, ನಾವು ಯಾವುದೇ ಅಂದ್ರೆ ಆ ಡೋರ್ ಕ್ಲೋಸ್ ಆಗ್ತಿದೆ, ನೋ ಅಂದ್ರೆ ಹಿಂದೆ ಹೋಗ್ಬಿಡ್ತಿದೆ. ಯಾವುದೇ ಪ್ರಶ್ನೆ ಇದಕ್ಕೂ ರಿಯಾಕ್ಟ್ ಆಗ್ತಾ ಇದೆ ಅದು ಡೋರು.